ಲೋಕ ಕಲ್ಯಾಣಕ್ಕಾಗಿ 150 ಕಿಲೋಮೀಟರ್ ದೂರದ ಆಂಧ್ರದಿಂದ ಕೊಟ್ಟೂರಿಗೆ ಕಾಲ್ನಡಿಗೆಯಲ್ಲಿ ಆಗಮಿಸಿದ್ದ ಭಕ್ತ ದೊಡ್ಡನಗೌಡ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಡಿಸೆಂಬರ್ 25ರಂದು ಕೊಟ್ಟೂರಿನಲ್ಲಿ ಜರುಗಲಿರುವ ಶ್ರೀ ಗುರು ಕೊಟ್ಟೂರೇಶ್ವರ ಕಾರ್ತಿಕೋತ್ಸವಕ್ಕಾಗಿ ನೆರೆಯ ರಾಜ್ಯ ಆಂಧ್ರ ಪ್ರದೇಶದಿಂದ ಕರ್ನಾಟಕದ ಕೊಟ್ಟೂರು ಕ್ಷೇತ್ರಕ್ಕೆ ಭಕ್ತನೋರ್ವ ಸುಮಾರು 150 ಕಿಲೋಮೀಟರ್ ಅಂತರದಿಂದ ಕಾಲ್ನಡಿಗೆಯ ಮೂಲಕ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿ ದರ್ಶನಕ್ಕಾಗಿ ಆಗಮಿಸಿದ್ರು. ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಆಲೂರು ತಾಲೂಕು ಅಲಅಡವಿ ಮಂಡಲದ ಸಿರಿಗಾಪುರ ಗ್ರಾಮದ 28 ವರ್ಷದ ಯುವ ರೈತ ದೊಡ್ಡನಗೌಡ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಸಕಲರಿಗೂ ನೆಮ್ಮದಿ ನೀಡಲಿ ಅಂತ ಬೇಡಿಕೊಳ್ಳಲು ಸುಮಾರು 150 ಕಿಲೋಮೀಟರ್ ದೂರದಿಂದ ಕಾಲ್ನಡಿಗೆಯ ಮೂಲಕ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ವಿಜಯನಗರ ಜಿಲ್ಲೆಯ ಕೊಟ್ಟೂರೇಶ್ವರ ದೇವರ ಕಾರ್ತಿಕೋತ್ಸವಕ್ಕಾಗಿ 150 ಕಿಲೋಮೀಟರ್ ಕಾಲ್ನಡಿಗೆ ಯಾತ್ರೆಯನ್ನು ಕೈಗೊಂಡು ಇದು ಸತತ 2ನೇ ವರ್ಷದ ಪಾದಯಾತ್ರೆಯಾಗಿದ್ದು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಿಂದ ಕರ್ನಾಟಕದ ವಿಜಯನಗರ ಜಿಲ್ಲೆ ಕೊಟ್ಟೂರಿಗೆ ಬಂದಿದ್ದಾರೆ. ಯುವ ರೈತ 28 ವರ್ಷದ ದೊಡ್ಡನಗೌಡ ಅವರು ಡಿಸೆಂಬರ್ 23 ಸಂಜೆ ಕೂಡ್ಲಿಗಿ ಪಟ್ಟಣವನ್ನು ಪ್ರವೇಶ ಮಾಡಿ ಆಂಧ್ರ ಮೂಲದ ಶ್ರೀ ಕೊಟ್ಟೂರೇಶ್ವರ ಸ್ವಾಮಿಯ ಭಕ್ತ ದೊಡ್ಡನಗೌಡ ಸೂರ್ಯಾಸ್ತ ಆದ ಕಾರಣ ಅವರು ಪಟ್ಟಣದ ಹೊರವಲಯದ ಶ್ರೀ ಗಣೇಶನ ಗುಡಿಯಲ್ಲಿ ತಂಗಿದ್ರು. ಇನ್ನು ಭಾನುವಾರ ಬೆಳಂಬೆಳಗ್ಗೆ ಮುಡಿಯೊಂದಿಗೆ ತಮ್ಮ ಬಳಿಯಲ್ಲಿರುವ ಶ್ರೀ ಗುರು ಕೊಟ್ಟೂರೇಶ್ವರರ ಧ್ವಜಕ್ಕೆ ಪೂಜೆಯನ್ನು ಮಾಡಿ ಲಘು ಉಪಹಾರವನ್ನು ಸೇವಿಸಿ ಕೊಟ್ಟೂರು ಕಡೆ ಪಾದಯಾತ್ರೆಯನ್ನು ಮುಂದುವರೆಸಿದರು. ಇನ್ನು ಭಕ್ತ ದೊಡ್ಡನಗೌಡ ಶ್ರೀ ಕೊಟ್ಟೂರೇಶ್ವರ ದೇವರ ಭಾವಚಿತ್ರವನ್ನು ಇರುವ ಧ್ವಜವನ್ನು ಹಿಡಿದು ಪಾದಯಾತ್ರೆಯನ್ನು ಮಾಡಿದರು. ವರದಿ ವಿಜಿ ವೃಷವೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗಿ. ಎಲ್ಲಿಂದ ಬಂದಿರಿ? ಕೊಟ್ಟೂರು. ಎಲ್ಲಿಂದ ಬಂದಿರಿ? ಬಳ್ಳಾರಿ ಕಡೆ ಆಂಧ್ರ. ಬಳ್ಳಾರಿ ಕಡೆ ಆಂಧ್ರ. ಸಿರಿಗಾಪುರ. ಅದು ಯಾವ ಡಿಸ್ಟಿಕ್ ಬರುತ್ತೆ? ಕರ್ನೂಲು ಡಿಸ್ಟಿಕ್. ಯಾವುದು? ಕರ್ನೂಲು ಡಿಸ್ಟಿಕ್. ನಿಮ್ಮ ಹೆಸರು? ದೊಡ್ಡನಗೌಡ. ಏನ್ರಿ? ದೊಡ್ಡನಗೌಡ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನೀವೆಲ್ಲ? ಮೊದಲಿಗೆಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಓಹೋ, ನಿಮ್ಮ ಮನೆ ದೇವರಾ? ನಾಳೆ ಕಾರ್ತಿಕ್ ಇದೆ ಅಲ್ಲ? ನಾಳೆ ಐತಲ್ರಿ? 2ನೇ ವರ್ಷದಿಂದ ಸತತ ಬರ್ತಾ ಇದ್ದೀರಾ? ಎಷ್ಟು ಕಿಲೋಮೀಟರ್ ಆಯ್ತು ಅಲ್ಲಿಂದ ಇಲ್ಲಿಗೆ? ನಮಗೆ 150. 150 ಕಿಲೋಮೀಟರ್ ಆಗುತ್ತೆ. ನಿಮ್ಮ ಹೆಸರು ದೊಡ್ಡನಗೌಡ. ಬಾಬು, ನೀವು ಏಕೆ ಹೆಂಗೆ ಒಬ್ಬರೇ ಬರ್ತೀರಿ? ಬಾಬಾ ಏನ್ರಿ, ನೀವು ಎಷ್ಟು ದಿನ ಆಯ್ತು ಬಿಟ್ಟು ನೀವೆಲ್ಲ? 21ಕ್ಕೆ ಬಿಟ್ಟು 21 ತಾರೀಕು ಅಂದರೆ 21 ಅಂದರೆ ಇವತ್ತು 23 ಅಂದರೆ 3 ದಿನ ಆಯ್ತು ಬಿಟ್ಟು. ಈ ಪಾದಯಾತ್ರೆ ಯಾವಾಗಲೂ ಪಾದಯಾತ್ರೆ ಆಗ್ತದೆ? ಹಗಲು ರಾತ್ರಿ ನಡೀತಾರೆ? ಎಷ್ಟು ತಾಸು ನಡೀತೀರಿ ಒಂದು ದಿನಕ್ಕೆ? ಇವತ್ತು ಇಲ್ಲಿ ಇರ್ತೀವಿ. ಅಲ್ಲ, ಒಂದು ದಿನಕ್ಕೆ ಎಷ್ಟು ತಾಸು ನಡೀತೀರಿ? ಎಷ್ಟು ಕಿಲೋಮೀಟರ್ ನಡೀತೀರಿ? 30 ಕಿಲೋಮೀಟರ್ ನಡೀತೀರಿ? 30-40. ಬಾಬಾ ಏನ್ರಿ, ಅಲ್ಲಿಂದ ಎಷ್ಟಾಗ್ತೀರಿ? ಅಲ್ಲಿಂದ ಕರ್ನೂಲಿಂದ ಅಲ್ಲಿಗೆ ಕೊಟ್ಟೂರಿಗೆ 150 ಕಿಲೋಮೀಟ್ರ್. ಈಗ 2ನೇ ವರ್ಷ ನಡೀತಾ ಇರೋದು. ನೀವು ಒಬ್ಬರೇ ನಾವು ಹೋಗ್ತಿರೋದು? ಏನ್ರಿ, ಸಾಯಂಕಾಲ ಆಲ್ಟ್ ಮಾಡಿಬಿಡ್ತೀರಾ? ಇಲ್ಲೇ. ಅಲ್ಲ, ಈಗ ಇನ್ನೂ ಆಗಲ್ಲ, ಈಗ ಹೋಗೋಕ್ಕಾಗಲ್ಲ. ನಡುಕ್ಕೆಲ್ಲರೂ ಹಳ್ಳಿ ಹತ್ರ ಏನಾದರೂ ವೇಟ್ ಮಾಡಿ ಎಲ್ಲಿ ಹಳ್ಳಿ ಬರುತ್ತಾ ಅಲ್ಲಿ ಒಳಗೆ ಹೋಗ್ತಂತಾರೆ. ಏನಾದರೂ ತೊಂದರೆ ಆಗಿಲ್ಲ ಯಾವುದು? ದೇವ್ರ ಇದರಿಂದ ನಾಳೆ ಶ್ರೀ ಕೊಟ್ಟೂರೇಶ್ವರ ಇದು ಇದೆಯಲ್ಲ, ಕಾರ್ತಿಕೋತ್ಸವ ಇದೆ. ಕಾರ್ತಿಕೋತ್ಸವ 25ಕ್ಕನ? 25ಕ್ಕೆ ನೀವು ಹೋಗ್ತಾ ಇದ್ದೀರಿ. ಈಗ ನೀವು ಸೋಮವಾರ ಇರೋದು. ನೀವು ಸೋಮವಾರ ಅಲ್ಲಿ ಕೊಟ್ಟೂರಿಗೆ ಹೋಗ್ತೀರಿ? ಓಹೋ, ಅಲ್ಲಿಂದ ಕರ್ನೂಲು ಡಿಸ್ಟಿಕ್ಕಿಂದ ಬಂದಿರಿ? ಏನ್ರಿ ನೀವು, ಏನು ಹಂಗೆ ದೇವರು? ನಮ್ಮ ಮನೆ ದೇವರಲ್ಲ. ಮನೆ ದೇವರು. ಮೊದಲಿಗೆ ಯಾರು ಹೋಗ್ತಿದ್ರ? ಯಾರು ಹೋಗ್ತಾ ಇಲ್ಲ. ಇದೇ ನೀವು ಅದು ಫಸ್ಟ್ ಹೋಗ್ತಾರೆ. ಒಳ್ಳೇದಾಗಲಿ. ಈಗ ಇನ್ನೂ ಜೀಪ್ನಲ್ಲಿ ಬರ್ತಿದ್ರು ಅವರು. ಯಾರು? ಜೀಪ್ನಲ್ಲಿ ಟಿಪ್ಪರ್ನಲ್ಲಿ ಬರ್ತಿದ್ರು ಅವರು. ನಾವು ನಡ್ಕೊಂಡು ಹೋಗ್ತೀವಿ. ನೀವು ನಡ್ಕೊಂಡು ಹೋಗ್ತೀರಿ? ಮತ್ತೆ ಬರೋ ವೆಹಿಕಲ್ನಾಗ ಹೋಗ್ಬಿಡ್ತೀರಿ? ಒಳ್ಳೇದಾಗಲಿ ನಮ್ಗೆ ಕೂಡ. ನನಗೆ ಓಕೆ.